ನಮಸ್ಕಾರ ಮಾಡಬೇಕು ಅಂತ. ಬಹಳ ಒಳ್ಳೆಯ ಪಾಠ ಇದು. ಯಾರು ಬಂದರು ಹೋದರು ಅನ್ನೋದೇ ಮಕ್ಕಳಿಗೆ ಗೊತ್ತಾಗದೇ ಇರೋ ಹಾಗೆ ಇವತ್ತಿನ ಕಾಲದಲ್ಲಿ ಇರ್ತಾರೆ. ಯಾರೋ ಬಂದರು, ಯಾರನ್ನೋ ಮಾತಾಡಿಸಿದ್ರು, ಯಾರೋ ಹೋದರು, ಏನೂ ಗೊತ್ತಿರೋದಿಲ್ಲ ಅವರಿಗೆ, ಆಟ ಆಡೋದೊಂದೇ ಗೊತ್ತು. ಆದರೆ ಹಾಗಲ್ಲ. ಪ್ರಾಚೀನ ಕಾಲದಲ್ಲಿ ಮನೆಗೆ ಬಂದಂತಹ ಹಿರಿಯರು, ಗುರುಗಳು, ದೊಡ್ಡವರು, ಋಷಿಗಳು, ಜ್ಞಾನಿಗಳು ಯಾರಿದ್ದರೂ ಕೂಡ ಅವರಿಗೆ ನಮಸ್ಕಾರ ಮಾಡಿ ಅವರ ಅನುಗ್ರಹವನ್ನು, ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅನ್ನೋದು ಒಂದು ಸಂಪ್ರದಾಯ. ಹಾಗೆ ಇವರು ಮಾಡ್ತಾ ಇದ್ದಾರೆ. ಋಷಿಗಳು ಈ ಹುಡುಗ ಚಿಕ್ಕ ಮಗು ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ದೀರ್ಘವಾದ ಆಯುಷ್ಯವಂತನಾಗು, ಆಯುಷ್ಮಾನ್ ಭವ ಅಂತ ಅವರು ಆಶೀರ್ವಾದ ಮಾಡಬೇಕು. ನಮಸ್ಕಾರ ಮಾಡಿ ಹುಡುಗ ಮೇಲೆ ಎದ್ದರೆ ಅವರೆಲ್ಲ ಹಣೆ ಬರಹವನ್ನು ಓದುವಂತಹ ಜ್ಞಾನಿಗಳು, ಮಹಾನುಭಾವರು, ಋಷಿ ನೋಡ್ತಾರೆ. ನಾವೇನೋ ಆಶೀರ್ವಾದ ಮಾಡಿದ್ವಿ ಆಯುಷ್ಮಾನ್ ಭವ ಅಂತ, ಆದರೆ ಇವನು ಹಣೆ ಬರಹದಲ್ಲಿ ಅಲ್ಪ ಆಯುಷ್ಯ ಇದೆಯಲ್ಲ, ಹೇಗೆ ಮಾಡೋದು ಅಂತ. ಏನು ನಮ್ಮ ಕೆಲಸ ಏನು, ಆಯುಷ್ಯ ನಮಸ್ಕಾರ ಮಾಡಿದ್ರು, ಮಾಡಿಸ್ಕೊಂಡ್ವಿ, ಹೋದ್ರಾಯ್ತು ಅಂತ ಇವತ್ತಿನವರ ಹಾಗೆಲ್ಲ. ಅವರು ಮಹಾ ಕರುಣಾಶಾಲಿಗಳು, ತಪಸ್ವಿಗಳು. ಅವರು ಆಯುಷ್ಮಾನ್ ಭವ ಅಂತ ನಾವು ಆಶೀರ್ವಾದ ಮಾಡಿದ ಮೇಲೆ ಇದು ಸತ್ಯ ಆಗಬೇಕು. ಆದರೆ ಇದು ಭಗವಂತನ ಸಂಕಲ್ಪ ನೋಡಿದರೆ ಆಯುಷ್ಯ ಕಡಿಮೆ ಇದೆ. ಅದಕ್ಕೆ ಹೋಗಿ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿ ಋಷಿಗಳು ಇವನ ಪರವಾಗಿ ಇವನಿಗೆ ದೀರ್ಘಾಯುಷ್ಯ ಕೊಡಲೇಬೇಕು ಅಂತ ಪ್ರಾರ್ಥನೆ ಮಾಡಿ ದೀರ್ಘಾಯುಷ್ಯವನ್ನು ಕೊಡಿಸ್ತಾರೆ ಬ್ರಹ್ಮದೇವರಿಂದ ಸ್ಯಾಂಕ್ಷನ್ ಮಾಡಿಸಿ. ಅಂದರೆ ದೊಡ್ಡವರಿಗೆ ನಮಸ್ಕಾರ ಮಾಡುವುದರಿಂದ ಆಗುವ ಲಾಭ ಏನು ಅಂತ, ದೀರ್ಘಾಯುಷ್ಯ ಕೊಡಬೇಕು ಅಂತ ಅವರು ದೇವರಿಗೆ ಪ್ರಾರ್ಥನೆ ಮಾಡಿದರೆ ಉನ್ನತ ಪ್ರಾರ್ಥಿತ ಆಶೇಷ ಸಂಸಾಧಕನು ಬ್ರಹ್ಮದೇವರು, ಬ್ರಹ್ಮಾಂತರ್ಯಾಮಿಯಾದ ಪರಮಾತ್ಮ ಅದನ್ನು ಸತ್ಯ ಮಾಡಿದ, ಪೂರ್ಣ ಮಾಡಿದ. ರುದ್ರದೇವರ ವಿಶೇಷವಾದಂತಹ ರುದ್ರಾಂತರ್ಗತ ಪರಮಾತ್ಮನ ಉಪಾಸನೆ ನರಸಿಂಹದೇವರು, ರುದ್ರಾಂತರ್ಗತ ನರಸಿಂಹನ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ನರಸಿಂಹನ ಉಪಾಸನೆಯನ್ನು ಇವರು ವಿಶೇಷವಾಗಿ ಮಾಡುತ್ತಾರೆ. ನರಸಿಂಹ ಪುರಾಣದಲ್ಲಿ ಬರ್ತದೆ. ನರಸಿಂಹ ಪುರಾಣದಲ್ಲಿ ಇವತ್ತಿಗೂ ಶಿವಮೊಗ್ಗದ ಹತ್ತಿರ ಭದ್ರಾವತಿಯಲ್ಲಿ ನರಸಿಂಹದೇವರ ದೇವಸ್ಥಾನ ಇದೆ. ಮಾರ್ಕಂಡೇಯರು ಪೂಜೆ ಮಾಡಿದಂಥ ಭದ್ರಾ ತೀರದಲ್ಲಿರುವ ನರಸಿಂಹದೇವರನ್ನು ವಿಶೇಷವಾಗಿ ಉಪಾಸನೆ ಮಾಡಿ ಅಲ್ಲಿ ಅವರು ಪ್ರತಿಷ್ಠೆಯನ್ನು ಮಾಡಿ ಅದರ ಉಪಾಸನೆಯನ್ನು ಮಾಡಿದರು ಅಂತ ಪುರಾಣದಲ್ಲಿ ಬರ್ತದೆ, ನರಸಿಂಹ ಪುರಾಣದಲ್ಲಿ. ಆ ರುದ್ರಾಂತರ್ಗತನಾದ ನರಸಿಂಹನ ಉಪಾಸನೆಯನ್ನು ಮಾಡಿದ್ದರಿಂದಲೂ ಕೂಡ ಇವರಿಗೆ ದೀರ್ಘವಾದ ಆಯುಷ್ಯ ಬರ್ತದೆ. ಋಷಿಮುನಿಗಳೆಲ್ಲ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಬ್ರಹ್ಮಾಂತರ್ಯಾಮಿಯಾದ ಪರಮಾತ್ಮನ ಅನುಗ್ರಹವನ್ನು ಮಾಡಿಸ್ತಾರೆ. ಆ ಕಾರಣ ಬ್ರಹ್ಮಾಂತರ್ಯಾಮಿ ನರಸಿಂಹ, ರುದ್ರಾಂತರ್ಯಾಮಿ ನರಸಿಂಹ, ಅಂತಹ ನರಸಿಂಹದೇವರ ಅನುಗ್ರಹದಿಂದ ದೀರ್ಘಾಯುಷ್ಯವನ್ನು ಪಡೆದವರು ಮಾರ್ಕಂಡೇಯರು. ಅವರು ಅಂಥ ತಪಶ್ಚರ್ಯವನ್ನು ಮಾಡಿ, ಅಷ್ಟು ತಪಸ್ಸನ್ನೆಲ್ಲ ಮಾಡಿ ಅವರು ವಿಶೇಷವಾಗಿ ಧ್ಯಾನವನ್ನು ಮಾಡ್ತಾ ಒಂದು ಸಂದರ್ಭದಲ್ಲಿ ಒಂದು ಕಡೆಗೆ ಕುಳಿತಿರ್ತಾರೆ. ರುದ್ರದೇವರು ಪಾರ್ವತಿ ಸಂಚಾರ ಮಾಡ್ತಾ ಇರ್ತಾರೆ. ಪಾರ್ವತಿಗೆ ರುದ್ರದೇವರಂತಾರೆ, ವಿಷ್ಣು ಭಕ್ತರ ಮಹಿಮೆ ಹೇಗಿರ್ತದೆ ನನಗೆ ತೋರಿಸ್ತೀನಿ ಬಾ ಅಂತ. ಸರಿ ಹೋಗೋಣ ಅಂತ ಇವರು ಎದುರಿಗೆ ಒಂದು ಇಬ್ಬರೂ ನಿಲ್ತಾರೆ, ಪಾರ್ವತಿ ಪರಮೇಶ್ವರ. ಇವರು ಕಣ್ಣೇ ತೆಗೆಯೋದಿಲ್ಲ. ಗೊತ್ತಾಯ್ತಲ್ಲ ಎಷ್ಟು ಶ್ರದ್ಧೆಯಿಂದ ವಿಷ್ಣುವಿನ ಉಪಾಸನೆ ಮಾಡ್ತಾರೆ ಅಂತ ರುದ್ರದೇವರು ಪಾರ್ವತಿಗೆ ಹೇಳುತ್ತಾರೆ. ಸರಿ, ಏನು ಮಾಡೋಣ, ಅವನನ್ನು ಎಬ್ಬಿಸ್ಬೇಕಲ್ಲ ಹೇಗಾದರೂ. ರುದ್ರದೇವರು ಮನೋಭಿಮಾನಿಗಳು. ಹೀಗಾಗಿ ಮನಸ್ಸಿನಿಂದ ಪರಮಾತ್ಮನ ಧ್ಯಾನವನ್ನು ಇವರು ಮಾಡ್ತಾ ಇರ್ತಾರೆ. ಮನಸ್ಸಿನೊಳಗೆ ಇವರು ಪ್ರವೇಶ ಮಾಡ್ತಾರೆ. ರುದ್ರದೇವರು ಪ್ರವೇಶ ಮಾಡಿ ಆ ಮನಸ್ಸಿನಲ್ಲಿ ತಮ್ಮ ರೂಪವನ್ನು ತೋರಿಸ್ತಾರೆ. ತೋರಿಸಿದ ಕೂಡಲೇ ಇವರಿಗೆ, ನಾನು ವಿಷ್ಣುವಿನ ಧ್ಯಾನ ಮಾಡ್ತಾ ಇದ್ದೀನಿ, ಈ ಬೇರೆ ರೂಪ ಯಾಕೆ ಬಂತು ಅಂತ ಕಣ್ಣು ತೆಗೆದು ನೋಡ್ತಾರೆ. ಎದುರಿಗೆ ರುದ್ರದೇವರು ನಿಂತಿದ್ದಾರೆ. ಅಯ್ಯೋ ಅಪಚಾರ ಆಯಿತು, ನೋಡಲಿಲ್ಲ ಅಂಥೇಳಿ ಎದ್ದು ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾರೆ. ತಾವು ದೊಡ್ಡವರು ಬಂದಿದ್ದೀರಿ, ನಾನು ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದೆ, ಗೊತ್ತಾಗಲಿಲ್ಲ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ, ನಿನ್ನ ತಪಸ್ಸು, ನಿನ್ನ ಧ್ಯಾನ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಏನು ಬೇಕೋ ಆ ವರವನ್ನು ಕೇಳು ಅಂತ ಕೇಳಿದಾಗ, ಭಗವತ್ಯಚ್ಯುತಾಂ ಭಕ್ತಿಂ ತತ್ಪರೇ ಚ ತಥಾತ್ವಯಿ. ನಾನು ಯಾವ ವಿಷ್ಣುವಿನ ಧ್ಯಾನ ಮಾಡ್ತಾ ಇದ್ನಲ್ಲ ಆ ಅಚ್ಯುತ, ಆ ವಿಷ್ಣುವಿನಲ್ಲಿ ಭಕ್ತಿ ಎಂದೂ ಚ್ಯುತ ಆಗಬಾರ್ದು. ಅಚ್ಯುತನ ಭಕ್ತಿ ಎಂದೂ ಚ್ಯುತವಾಗದಂತೆ ನೀವು ಅನುಗ್ರಹ ಮಾಡಿ. ಎರಡನೆಯದ್ದು, ಆ ಭಗವದ್ಭಕ್ತರಾದ ಬ್ರಹ್ಮಾದಿ ದೇವತೆಗಳು ತಾವು ಪ್ರತ್ಯಕ್ಷವಾಗಿ ಬಂದಿದ್ದೀರಿ, ನೀವು ನಿಮ್ಮಲ್ಲಿಯೂ ಭಕ್ತಿ ಬೇಕು. ಸ್ವೋತ್ತಮರಾದ ಎಲ್ಲ ಋಷಿಮುನಿಗಳು, ದೇವತೆಗಳು, ಅದರಲ್ಲಿಯೂ ದೇವತೋತ್ತಮರಾದ ಗೌಡಶೇಷ ರುದ್ರರು, ಭಾರತೀ ರಮಣ ಮುಖ್ಯ ಪ್ರಾಣ, ಎಲ್ಲರಲ್ಲಿಯೂ ಭಕ್ತಿ.
ಸರ್ವೋತ್ತಮನಾದ ಪರಮಾತ್ಮನಲ್ಲಿ ಸರ್ವೋತ್ತಮವಾದ ಭಕ್ತಿಯನ್ನು ನನಗೆ ಕೊಡಬೇಕು, ಇದನ್ನು ಬಿಟ್ಟರೆ ಇನ್ಯಾವ ವರವೂ ನನಗೆ ಬೇಡ ಅಂತ ಮಾರ್ಕಂಡೇಯರು ರುದ್ರದೇವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ರುದ್ರದೇವರು ಹಾಗೆ ಅನುಗ್ರಹ ಮಾಡ್ತಾರೆ. ಪರಮಾತ್ಮ ಪ್ರತ್ಯಕ್ಷನಾಗಿ ನಿನಗೇನು ಬೇಕು ವರ ಕೇಳು ಅಂದರೆ ನಾನು ಪ್ರಳಯ ನೋಡಬೇಕು ಅಂತಾರೆ ಮಾರ್ಕಂಡೇಯರು. ಇದೆಂತಹ ವರ ಇದು? ಜಗತ್ತು ನಡೀತಾ ಇದೆ, ಸ್ಥಿತಿಕಾಲ ಇದೆ, ಸೃಷ್ಟಿಯಾಗಿದೆ, ಸ್ಥಿತಿಕಾಲ ನಡೆದಿದೆ, ಪ್ರಳಯ ನೋಡಬೇಕು ಅಂತ. ಅದು ನೋಡಲಿಕ್ಕೆ ಆಗುವಂಥ ವಸ್ತು ಅಲ್ಲ ಅದು. ಪ್ರಳಯ ಕಾಲದಲ್ಲೇ ಪ್ರಳಯವನ್ನು ನೋಡಬೇಕು. ಆದರೆ ಪರಮಾತ್ಮನ ಅಚಿಂತ್ಯವಾದ ಶಕ್ತಿ, ಅದ್ಭುತವಾದ ಶಕ್ತಿ, ಜಗತ್ತೆಲ್ಲ ಇದೆ, ಸ್ಥಿತಿ ಇದೆ. ಸ್ಥಿತಿಕಾಲದಲ್ಲಿಯೂ ತನ್ನ ಅಚಿಂತ್ಯ ಶಕ್ತಿಯಿಂದ ಪರಮಾತ್ಮ ಪ್ರಳಯವನ್ನು ತೋರಿಸ್ತಾನೆ. ಎಲ್ಲಿ ನೋಡಿದರಲ್ಲಿ ನೀರು. ಆ ಪರಮಾತ್ಮನ ಅದ್ಭುತವಾಗಿರತಕ್ಕಂತಹ ಬಾಲಮುಕುಂದನ ರೂಪ, ಹೆಸರು ಬಾಲಮುಕುಂದ ಅಂತ. ಕೋಟಿ ಕೋಟಿ ಯೋಜನದ ವಿಸ್ತೃತವಾದಂತಹ ಆ ಭಗವಂತನ ರೂಪ. ಆ ರೂಪವನ್ನು ನೋಡ್ತಾರೆ. ಎಷ್ಟು ಮುದ್ದಾಗಿದೆ ಕೂಸು ಅಂತ ಹತ್ತಿರ ಹೋಗ್ತಾರೆ. ಆ ಶ್ವಾಸದಿಂದ ಅವನ ಹೊಟ್ಟೆಯೊಳಗೆ ಹೋಗಿಬಿಡ್ತಾರೆ. ಹೊಟ್ಟೆಯೊಳಗೆ ನೋಡಿದರೆ ಅಲ್ಲಿಯೂ ಕೂಡ ದೊಡ್ಡದಾದಂತಹ ಸಮುದ್ರ, ಪ್ರಳಯ, ಅಲ್ಲಿ ಮತ್ತೆ ಕೃಷ್ಣ ಹೀಗೆ ಕಾಣಿಸ್ತಾ ಇದೆ. ಆ ಅದ್ಭುತವನ್ನು ನೋಡಿದ್ದಾರೆ. ಮತ್ತೆ ದೇವರು ಶ್ವಾಸ ಬಿಟ್ಟಾಗ ಹೊರಗೆ ಬರ್ತಾರೆ. ಹೀಗೆ ಎಷ್ಟೋ ಹೊತ್ತು ಆ ಪ್ರಳಯ ಸಮುದ್ರದೊಳಗೆ ತೇಲಾಡ್ತಾ ಇದ್ದಾರೆ, ಈಸಾಡ್ತಾ ಇದ್ದಾರೆ. ಏನು ಕಷ್ಟ ಆಗಿಲ್ಲ, ದುಃಖ ಆಗಿಲ್ಲ, ಮರಣ ಆಗಿಲ್ಲ. ಆದರೆ ಅದನ್ನೆಲ್ಲ ನೋಡಿ ಬಹಳ ಆಶ್ಚರ್ಯವೂ ಆಗಿದೆ, ಭಯವೂ ಆಗಿದೆ, ಭಕ್ತಿಯೂ ಬಂದಿದೆ ಪರಮಾತ್ಮನಲ್ಲಿ. ಅಷ್ಟೆಲ್ಲ ಪ್ರಳಯವನ್ನು ತೋರಿಸಿ ಮತ್ತೆ ನೋಡಿದರೆ ತಾವು ಯಾವ ನದಿ ತೀರದಲ್ಲಿದ್ದರೋ ಅಲ್ಲೇ ಇದ್ದಾರೆ. ಪುಷ್ಪಭದ್ರಾ ನದಿ ತೀರದಲ್ಲಿ ಅದೇ ಆಶ್ರಮ, ಅದೇ ಗಿಡ, ತಾವು ಧ್ಯಾನ ಮಾಡುತ್ತಾ ಇದ್ದಾರೆ. ಪರಮಾತ್ಮನ ಈ ಅದ್ಭುತವಾದ ಲೀಲೆಯನ್ನು ನೋಡಿ ಪ್ರಣಾಮ ಮಾಡಿದ್ದಾರೆ. ಇಂತಹ ಆ ಭಗವಂತನ ಅನುಗ್ರಹ ಸಾಮರ್ಥ್ಯ, ಪ್ರಳಯವನ್ನು ಕೊಡುವ ಸಾಮರ್ಥ್ಯ ದೇವರಿಗಿದೆ, ಪ್ರಳಯವನ್ನು ತೋರಿಸುವ ಸಾಮರ್ಥ್ಯವೂ ಇದೆ, ಅದನ್ನು ಪರಿಹಾರ ಮಾಡುವ ಶಕ್ತಿಯೂ ದೇವರಿಗಿದೆ. ಅಂತಹ ನರಸಿಂಹನ, ಭಗವಂತನ ಅತ್ಯದ್ಭುತವಾದ ಕಾರುಣ್ಯವನ್ನು ಪಡೆದುಕೊಂಡದ್ದಕ್ಕೆ ದೀರ್ಘವಾದ ಕಲ್ಪಾಂತ ಆಯುಷ್ಯವನ್ನು ಪಡೆದುಕೊಂಡ ಮಹಾನುಭಾವರು ಮಾರ್ಕಂಡೇಯರು. ಅಂತಹ ಮಾರ್ಕಂಡೇಯರ ಚರಿತ್ರೆಯನ್ನು ಕೇಳಿದರೆ ರುದ್ರದೇವರು, ತದಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ನರಸಿಂಹದೇವರು ಮಾರ್ಕಂಡೇಯರಿಗೆ ದೀರ್ಘಾಯುಷ್ಯವನ್ನು ಕೊಟ್ಟು ಅನುಗ್ರಹ ಮಾಡಿದ ಕಥೆಯನ್ನು ಕೇಳಿದರೆ ದೀರ್ಘವಾದ ಆಯುಷ್ಯ ಆರೋಗ್ಯಗಳನ್ನು ಕೊಡುವುದಲ್ಲದೆ ಜನ್ಮವನ್ನು ಸಾರ್ಥಕ ಮಾಡುತ್ತಾನೆ. ದೃಢವಾದ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡುತ್ತಾನೆ ಪರಮಾತ್ಮ ಎಂಬುದಾಗಿ ಶ್ರೀಮದ್ ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಪರಮಾತ್ಮನ ಅನುಗ್ರಹ ಎಲ್ಲರ ಮೇಲೆ ಆಗಲಿ. ಇವತ್ತು ವಿಶೇಷವಾಗಿ ನಮ್ಮ ಮಠಾಧಿಕಾರಿಗಳಾದ ಮಾನ್ವಿ ಶ್ರೀನಿವಾಸಾಚಾರ್ಯರು ಷಷ್ಠಿಪೂರ್ತಿ ಶಾಂತಿಯನ್ನು ಮಾಡಿಕೊಂಡಿದ್ದಾರೆ. ಮಾರ್ಕಂಡೇಯರ ಅನುಗ್ರಹ, ರುದ್ರದೇವರು, ಮುಖ್ಯಪ್ರಾಣದೇವರು, ರುದ್ರಾಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ ನರಸಿಂಹದೇವರು, ಮೂಲರಾಮ ದಿಗ್ವಿಜಯರಾದ ವೇದವ್ಯಾಸದೇವರ ವಿಶೇಷ ಅನುಗ್ರಹದಿಂದ ದೀರ್ಘವಾದ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ದೇವರು ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ನೀಡಿ ಸಾಧನೆಯನ್ನು ಮಾಡಿಸಲಿ. ಅವರಿಗೂ, ಅವರ ಮಕ್ಕಳು, ಕುಟುಂಬದವರು ಎಲ್ಲರಿಗೂ ಕೂಡ ದೀರ್ಘಾಯುರಾರೋಗ್ಯಾದಿಗಳನ್ನು ಕೊಡಲಿ. ಇಲ್ಲಿ ಬಂದ ಎಲ್ಲ ಭಗವದ್ಭಕ್ತರಿಗೂ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಆಯುರಾರೋಗ್ಯಾದಿಗಳನ್ನು, ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡಿದರು. ಶ್ರೀ